ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ವಿಶೇಷವಾಗಿ ಈ ದಿನ ಶುಕ್ರವಾರ 29ನೇ ತಾರೀಕು ಪುಷ್ಯ ನಕ್ಷತ್ರ ತುಂಬ ಯೋಗಗಳಿಂದ ಕೂಡಿರುವಂಥದ್ದು. ಈಗ ನವರಾತ್ರಿ ನಡೀತಾ ಇದೆ. ನವರಾತ್ರಿಗಳಲ್ಲಿ ಪ್ರತಿದಿನವೂ ಸಹ ಪ್ರಾತಃ ಕಾಲದಲ್ಲಿ ಹೋಗಿ ನವಗ್ರಹಗಳನ್ನು ಸುತ್ತುವಂಥದ್ದು, ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆಗಳನ್ನು ಮಾಡುವಂಥದ್ದು, ನಿಮ್ಮ ಇಷ್ಟದೇವರ ಕುಲದೇವರುಗಳ ಆರಾಧನೆಗಳನ್ನು ಮಾಡ್ತಿರ್ತೀರಿ. ವಿಶೇಷವಾಗಿ ಈ ಶುಕ್ರವಾರ ಬಂದಾಗ ನವಗ್ರಹದಲ್ಲಿರುವಂಥ ಶುಕ್ರಗ್ರಹನಿಗೆ ಸ್ವಲ್ಪ ಅವರೇಕಾಳನ್ನು ತೆಗೆದುಕೊಂಡೋಗಿ ಅದರ ಮುಂದೆ ಇಟ್ಟು 1-3 ಪ್ರದಕ್ಷಿಣೆಗಳನ್ನು ಮಾಡಿಕೊಡಿ. ನಿಮಗೆ ತುಂಬ ಅನುಕೂಲಗಳನ್ನು ಮಾಡುತ್ತೆ. ಹಣಕಾಸಿನ ಕುಂದುಕೊರತೆಗಳಿರುವವರಿಗಂತೂ ತುಂಬ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ನೋಡಿ, ಇದನ್ನು ವಿಶೇಷವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ವ್ಯವಹಾರದಲ್ಲಿ ಕಿರಿಕಿರಿ ಆಗುವಂಥದ್ದು, ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ, ಅಕ್ಕಪಕ್ಕದವರಿಂದ ಸ್ವಲ್ಪ ಸಮಸ್ಯೆ, ಕುಟುಂಬದಲ್ಲೂ ಸಹ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು, ಹೆಂಡತಿಯಲ್ಲೂ, ಗಂಡನ ಜೊತೆಯಲ್ಲೂ, ಮಕ್ಕಳ ಜೊತೆಯಲ್ಲೂ, ತಂದೆ ತಾಯಿಗಳ ಜೊತೆಯಲ್ಲೂ ಸ್ವಲ್ಪ ಮನಸ್ತಾಪಗಳು, ಬೇಸರದ ವಾತಾವರಣಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗೃತೆಯನ್ನು ವಹಿಸಬೇಕಾಗ್ತದೆ. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹಣಕಾಸಿನ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಬಿಸ್ನೆಸ್ ಮಾಡುವಂಥವರಿಗೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಲಾಭದಾಯಕವಾಗುವಂಥ ಸನ್ನಿವೇಶಗಳಿರುತ್ತೆ. ವೃಷಭ ರಾಶಿಯವರಿಗೂ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಯಥಾಸ್ಥಿತಿ ನಡ್ಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇರುತ್ತೆ. ನಿಮಗೆ ಸ್ವಲ್ಪ ಅದು ಸಹ ಈ ದಿನ ಯಾಕೋ ಉತ್ಸಾಹದಲ್ಲಿರ್ತೀರಿ, ಉಲ್ಲಾಸದಲ್ಲಿರ್ತೀರಿ, ಭಾಳ ಸಂತೋಷದಲ್ಲಿ, ಸಂಭ್ರಮದಲ್ಲಿರ್ತೀರಿ. ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗಬಹುದು. ನಿಮಗೆ ಸ್ವಲ್ಪ ಸಂತಸದ ಸಂಭ್ರಮದ ಸುದ್ದಿಗಳು ನಿಮಗೆ ಬರಬಹುದು. ಜೊತೆಯಲ್ಲಿ ನಿಮಗೆ ಮಾಡುವಂಥ ಕೆಲಸದಲ್ಲಿ ಬಹಳ ತೃಪ್ತಿಕರವಾದಂತಹ ವಾತಾವರಣವೂ ಸಹ ಇರುವಂಥದ್ದಿರುತ್ತೆ. ಅದರಿಂದ ಬಹಳ ಸಂತೋಷದಲ್ಲಿರ್ತೀರಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ ಶಮನವಾಗಿದೆ. ಜೊತೆಯಲ್ಲಿ ಮದುವೆ ಮುಂಜಿಗಳ ಚಿಂತನೆ ನಡೀತಾ ಇದೆ. ಹಣಕಾಸಿನ ಅನುಕೂಲ, ಮನೆ ಕಟ್ಟುವಂತಹ ಯೋಗಗಳು ಬರ್ತಾ ಇರುವಂಥ ಸನ್ನಿವೇಶಗಳು, ಜೊತೆಯಲ್ಲಿ ಏನಾದರೂ ಹಣಕಾಸಿನ ಹೂಡಿಕೆ ಇದ್ದಾಗ ವಾಹನಗಳನ್ನು ಖರೀದಿ ಮಾಡುವಂಥದ್ದು, ಈ ರೀತಿ ಚಿಂತನೆಗಳನ್ನು ಮಾಡುವಂಥದ್ದು, ಮುಂದಿನ ವರ್ಷದಲ್ಲಿ 2024ನೇ ಇಸ್ವಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಮುನ್ನುಡಿಗೆ ಬರುವಂತಹ ಆಲೋಚನೆ ಮಾಡುವಂಥ ದಿನಗಳಾಗುತ್ತೆ. ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇದೆ, ದೇವತಾ ಆರಾಧನೆಗಳನ್ನು ಮಾಡೋದಕ್ಕೆ ಮನಸ್ಸನ್ನು ಮಾಡ್ತೀರಿ, ಧಾರ್ಮಿಕ ಚಿಂತನೆಗಳನ್ನು ಮಾಡ್ತೀರಿ, ಧಾರ್ಮಿಕ ಸ್ಥಳಗಳಿಗೆ ಪ್ರವೇಶವನ್ನು ಮಾಡುವಂಥದ್ದು, ಯಾವುದಾದ್ರೂ ದೇವಸ್ಥಾನಗಳು, ದಿಂಡುಗಳು, ಅಲ್ಲಿ ಹೋಗಿ ದಾನ ಧರ್ಮವನ್ನು ಮಾಡುವಂಥದ್ದು, ಏನಾದರೂ ನಮ್ಮ ಕೈಲಾದಂಥ ಒಂದು ಸೇವೆಯನ್ನು ಮಾಡುವಂಥದ್ದು, ಜೊತೆಯಲ್ಲಿ ಸ್ವಲ್ಪ ನಿಮ್ಮ ಗ್ರಾಮಗಳಿಗೆ, ಊರುಗಳಿಗೆ ಪ್ರವೇಶವನ್ನು ಮಾಡುವಂಥ ಸನ್ನಿವೇಶಗಳು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು, ತಾಪತ್ರೆಗಳು, ಅಡೆತಡೆಗಳಾಗುವಂಥ ಸನ್ನಿವೇಶಗಳು, ಜೊತೆಯಲ್ಲಿ ಸ್ವಲ್ಪ ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ, ಸ್ವಲ್ಪ ಅನಾರೋಗ್ಯದಲ್ಲಿ ಬಳಲುವಂಥದ್ದು, ಕುಟುಂಬದಲ್ಲಿ ಅನಾರೋಗ್ಯ ಬರುತ್ತೆ. ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಅನಂತರದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇದೆ, ಮಾಡುವಂಥ ಕೆಲಸದಲ್ಲಿ ನಿಮಗೆ ಬಹಳವಾದಂತಹ ನಿರ್ದಿಷ್ಟವಾದಂತಹ ಆಲೋಚನೆ ಇದೆ, ಜೊತೆಯಲ್ಲಿ ಈ ರೀತಿಯಲ್ಲೇ ಮಾಡಬೇಕು ಅನ್ನುವಂತಹ ಚಿಂತನೆ ನಿಮಗೆ ತುಂಬ ಚೆನ್ನಾಗಿದೆ. ಆ ಚಿಂತನೆಯಿಂದಲೇ ನಿಮಗೆ ತುಂಬ ಲಾಭದಾಯಕವಾಗುವಂಥದ್ದು, ಜೊತೆಯಲ್ಲಿ ನಿಮಗೆ ಹಿರಿಕರು ನಿಮಗೆ ಮಾರ್ಗದರ್ಶನ ನೀಡ್ತಾರೆ, ಅದರಿಂದ ನಿಮಗೆ ಬಹಳ ಅನುಕೂಲತೆಗಳನ್ನು ನೋಡ್ತೀರಿ. ಜೊತೆಯಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳು ನಿಮಗೆ ಸೂಚಿಸುವಂತಹ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ, ನಿಮಗೆ ಅವ್ರು ಹೇಳಿದಂತಹ ಕೆಲಸಗಳನ್ನು ನೀವು ನಿರ್ದಿಷ್ಟವಾಗಿ ಮಾಡೋದ್ರಿಂದ ಲಾಭದಾಯಕವಾಗುವಂಥ ಸನ್ನಿವೇಶಗಳು ನಿಮಗೆ ತುಲಾರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಕ್ರನೇ ಜನ್ಮದಲ್ಲಿರೋದ್ರಿಂದ ನಿಮಗೆ ಹಣಕಾಸಿನ ಬಹಳ ಅನುಕೂಲವಾಗುತ್ತೆ. ಹೊಸ ಕೆಲಸಗಳ ಆಗಮನವಾಗುತ್ತೆ, ಪ್ರಾಜೆಕ್ಟ್ಗಳು ಸಿಗುತ್ತೆ. ಯಾರಾದರೂ ನಟ ನಟಿಯರಿದ್ದರೆ, ಕಲಾವಿದರುಗಳಿದ್ದರೆ, ಅಥವಾ ಯಾವುದಾದ್ರೂ ಉನ್ನತವಾದಂತಹ ಉದ್ಯೋಗದಲ್ಲಿದ್ದರೆ, ಜೊತೆಯಲ್ಲಿ ಯಾವುದಾದ್ರೂ ಒಂದು ಕೆಲಸಗಳನ್ನು ಮಾಡುವಂಥ ಸನ್ನಿವೇಶಗಳಿದ್ದರೆ ಅವರಿಗೆ ಒಳ್ಳೊಳ್ಳೆ ಕೆಲಸಗಳ ಆರ್ಡ್ರ್ ಸಿಗುತ್ತೆ. ಕೆಲಸಗಳ ಆಗಮನದಲ್ಲಿ ಜೊತೆಯಲ್ಲಿ ಹಣಕಾಸಿನ ಅನುಕೂಲತೆ ತುಂಬ ಚೆನ್ನಾಗಿರುತ್ತೆ. ಒಂದು ಮನಸ್ಸಿಗೆ ನೆಮ್ಮದಿ, ತೃಪ್ತಿಕರವಾದಂತಹ ವಾತಾವರಣ ಅಂತೂ ಖಂಡಿತವಾಗಿ ಸೃಷ್ಟಿ ಮಾಡುತ್ತೆ. ಮತ್ತು ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಚಿಂತನೆ, ವ್ಯವಹಾರದಲ್ಲಿ ಸ್ವಲ್ಪ ಕುಂಠಿತ, ಮತ್ತು ಮನೆ ಕಟ್ಟುವಂಥದ್ದಲ್ಲಿ ಜಾಗದಲ್ಲಿ ಕಿರಿಕಿರಿ, ವಾಹನ ತೆಗೆದುಕೊಂಡರೂ ಕಿರಿಕಿರಿ, ನಾವು ಓಡಾಡಬೇಕಾದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕಾಲು ಕೆರೆದು ಜಗಳ ಮಾಡ್ಕೊಳ್ಳುವಂಥ ಸನ್ನಿವೇಶಗಳಿರ್ತಾರೆ. ಮನೆ ಅಕ್ಕಪಕ್ಕದವರಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಕೆಲಸ ಮಾಡುವಂತಹ ಜಾಗದಲ್ಲಿರ್ಬೋದು, ನೀವೆಲ್ಲೋದ್ರೂ ಸಹ ಸಣ್ಣ ಪುಟ್ಟ ಕಲಹಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಅನಂತರದಲ್ಲಿ ಮಕರ ರಾಶಿಯವರು ಅತಿಯಾದಂತಹ ಕೋಪದಿಂದ ತಾಳ್ಮೆನ ಕಳ್ಕೊಳ್ತೀರಿ. ಇನ್ನೊಬ್ಬರ ಮೇಲೆ ಏನಾದರೂ ಹಲ್ಲೆಗಳನ್ನು ಮಾಡುವಂಥದ್ದು, ಇನ್ನೊಬ್ಬರ ಜೊತೆಯಲ್ಲಿ ಅವಾಚ್ಯ ಶಬ್ದಗಳನ್ನು ನುಡಿಯುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪದಿಂದ ಏನಾದರೂ ಅವಘಡಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಇಲ್ಲವಾದಲ್ಲಿ ಜಗಳಗಳು, ಗುದ್ದಾಟಗಳು, ಹೊಡೆದಾಟಗಳಿಂದ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಮತ್ತು ಕುಂಭರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಇದೆ, ಕೋಪವು ಶಮನವಾಗಿದೆ,
ಕುಟುಂಬಕ್ಕೆ ತಂದೆ ತಾಯಿಗಳ ಆಗಮನವಾಗುತ್ತೆ ಅಥವಾ ಹಿರಿಕರ ಆಗಮನವಾಗುತ್ತೆ. ಸಂತಸ ಸಂಭ್ರಮದಲ್ಲಿ ಕಾಲ ಕಳೆಯುವಂಥದ್ದು, ರುಚಿಕರವಾದಂಥ ಭೋಜನ ಸವಿಯುವಂಥ ದಿನ ನಿಮ್ಮದಾಗಿರುತ್ತೆ. ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಮಾಡುವಂಥ ಕೆಲಸ ನಿರ್ದಿಷ್ಟವಾದಂತಹ ಆಲೋಚನೆಗಳಿದೆ. ಆದರೆ ಏನು ಮಾಡಿದ್ರೂ ಸಹ ಸುತ್ತಾಟಗಳು, ಅಲೆದಾಟಗಳು, ಕೈಗೆ ಬೈಗೆ ಬರೋದಿಲ್ಲ. ಹಣಕಾಸಿನ ಬಹಳ ತೊಂದರೆಗಳು, ತಾಪತ್ರಗಳು, ಏನನ್ನು ಮಾಡೋಕ್ಕೋದ್ರೆ ಒಂದನ್ನು ಮಾಡೋಕ್ಕೋದ್ರೆ ಒಂದು ತೊಂದರೆಗಳು, ತಾಪತ್ರಗಳಿಂದಲೇ ಕಾಲ ಕಳೆಯುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಮೀನರಾಶಿಯವರು ಅಂತ ಹೇಳ್ತಾ ಇದನ್ನು ವಿಶೇಷವಾದಂತಹ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.